ದಾಖಲೆಯನ್ನ ಬರೆಯಲು ಹೊರಟಿದೆ ಬಿಡಿಎ. ಕೆಂಪೇಗೌಡ ಲೇಔಟ್ನಲ್ಲಿ ಸಸಿ ನೆಡುವಂತಹ ಮೂಲಕ ದಾಖಲೆ ಬರಲಿಕ್ಕೆ ಹೊರಟಿದೆ. ನಾಡಪ್ರಭು ಕೆಂಪೇಗೌಡ ಜಯಂತಿ ಪ್ರಯುಕ್ತವಾಗಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಹೊಸ ಗಿನ್ನಿಸ್ ದಾಖಲೆಯನ್ನ ಬರಲಿಕ್ಕೆ ಹೊರಟಿದೆ ಬಿಡಿಎ. ಕೆಂಪೇಗೌಡ ಲೇಔಟ್ನಲ್ಲಿ ಸಸಿ ನೆಡುವಂತಹ ಮೂಲಕವಾಗಿ ದಾಖಲೆಯನ್ನ ಬರೆಯಲಿದೆ. ನಾಡಪ್ರಭು ಕೆಂಪೇಗೌಡ ಜಯಂತಿ ಪ್ರಯುಕ್ತವಾಗಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. 15 ಲಕ್ಷ ಗಿಡ ನೆಡುವಂತಹ ಮೂಲಕ ಗಿನ್ನಿಸ್ ದಾಖಲೆಯನ್ನ ಬರೆಯಲಿದೆ. ಕೆಂಪೇಗೌಡ ಲೇಔಟ್, ಶಿವರಾಮ ಕಾರಂತ ಬಡಾವಣೆ ಸೇರಿದಂತೆ 3 ಕಡೆ ಒಟ್ಟು 15 ಲಕ್ಷ ಗಿಡ ನೆಡುವಂತಹ ಕಾರ್ಯಕ್ರಮ ಇವತ್ತು ಏರ್ಪಡಿಸಲಾಗಿದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಗ್ರೌಂಡ್ ರಿಪೋರ್ಟ್ ಅನ್ನು ಕೂಡ ನೀಡಿದ್ದಾರೆ, ನೋಡೋಣ. ಹಸಿರು ಬೆಂಗಳೂರು ಆಗ್ಲಿಕ್ಕೆ ಬಿಡಿಎ ಇವತ್ತೊಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿರುವಂತಹದ್ದು. ಬರೋಬ್ಬರಿ 15 ಲಕ್ಷ ಸಸಿಗಳನ್ನ ನೆಡುವುದರ ಮೂಲಕ ಗಿನ್ನಿಸ್ ದಾಖಲೆಗೆ ಈಗ ಬಿಡಿಎ ಸಜ್ಜಾಗಿದೆ. ಸದ್ಯ ನಾನಿವಾಗ ಬಿಡಿಎ ದಶಪಥ ಹೆದ್ದಾರಿ ಏನ್ ನಿರ್ಮಾಣ ಮಾಡಿದೆ ಆ ಭಾಗದಲ್ಲಿರುವಂತಹ ಒಂದು ಜಾಗದಲ್ಲಿದ್ದೀನಿ. ಇಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು, ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಈ ಒಂದು ಸಸಿ ನೆಡುವಂತಹ ಕಾರ್ಯಕ್ರಮ ಆಗ್ತಾ ಇದೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಕೂಡ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಬರೋಬ್ಬರಿ 15 ಲಕ್ಷ ಅಂದ್ರೆ ಕಾರಂತ ಬಡಾವಣೆ, ಕೆಂಪೇಗೌಡ ಲೇಔಟ್ ಸೇರಿದಂತೆ ಒಟ್ಟು 3 ಭಾಗದಲ್ಲಿ ಈ ಒಂದು ಸಸಿ ನೆಡುವಂತಹ ಕಾರ್ಯಕ್ರಮ ಆಗ್ತಾ ಇರುವಂತದ್ದು. ಅದು ಕೂಡ 15 ಲಕ್ಷ. ಈ ಒಂದು ಗಿಡವನ್ನ ನೆಡಲಿಕ್ಕೆ ಪೌರ ಕಾರ್ಮಿಕರಾಗಿರಬಹುದು, ಬೆಂಗಳೂರಿನ ನಾಗರಿಕರಿಗೆಲ್ಲರಿಗೂ ಕೂಡ ಮುಕ್ತ ಅವಕಾಶವನ್ನ ಕಲ್ಪಿಸಿರುವಂತದ್ದು. ಸದ್ಯ ನೀವು ನೋಡ್ತಾ ಇರಬಹುದು, ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನ ಪರಿಸರ ಪ್ರೇಮಿಗಳು, ಬೆಂಗಳೂರಿನ ನಾಗರಿಕರು ಬಂದು ಇಲ್ಲಿ ಸಸಿಯನ್ನ ನೆಡ್ತಾ ಇದ್ದಾರೆ. ಸೊ ನನ್ನ ಜೊತೆ ಒಬ್ರು ಸಸಿ ನೆಟ್ಟಿರುವಂತಹ ನಾಗರಿಕರಿದ್ದಾರೆ, ಅವ್ರನ್ನ ನಾನು ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಗ್ರೀನ್ ಬೆಂಗಳೂರು, ಸೊ ನೀವು ಕೂಡ ಬಂದು ಗಿಡವನ್ನ ನೆಡ್ತಾ ಇದ್ದೀರಾ, ಏನ್ ಹೇಳ್ತೀರಾ? ಎಕ್ಸ್ಟ್ರೀಮ್ಲಿ ವೆರಿ ಗುಡ್. ಇದು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ಆಕ್ಚುಲಿ ಈ ತರ ನಮ್ಮ ಬೆಂಗಳೂರು ಜನ ಬರ್ತಾರೆ ಅಂತಾನೆ ಡೌಟ್ ಇತ್ತು, ಬಟ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಹೇಳಿದಕ್ಕೆ ಇಷ್ಟು ಜನ ಗ್ಯಾದರ್ ಆಗಿ ಇಷ್ಟು ಚೆನ್ನಾಗಿ ಆಕ್ಟಿವಿಟಿ ಮಾಡ್ತಿದ್ದಾರೆ. ಹ್ಯಾಟ್ಸ್ ಆಫ್ ಟು ದ ಗವರ್ಮೆಂಟ್, ಹ್ಯಾಟ್ಸ್ ಆಫ್ ಟು ದ ವಾಲಂಟಿಯರ್ಸ್, ಯಾರು ಇನ್ವಾಲ್ವ್ ಆಗಿದ್ದಾರೆ. ಅದು ನಾವು ಮಾಡಿರೋದು ಜಸ್ಟ್ ಅಲ್ಲಿಲ್ ಸೇವೆ, ಬಟ್ ನೆಕ್ಸ್ಟ್ ಲೆವೆಲ್ ಪ್ಲಾನಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡು. ಲೈಕ್ ಯಾವತ್ತು ನಾವು ಸೌತ್ ಬೆಂಗಳೂರು, ನಾನು ಹುಟ್ಟು ಬೆಳೆದಿರೋದು ಬೆಂಗಳೂರೇ, ಲಾಲ್ಬಾಗ್ನ ನೋಡಿದಾಗೆಲ್ಲ ವೈ ಕಾಂಟ್ ವಿ ರೀಕ್ರಿಯೇಟ್ ದಿಸ್, ಇನ್ನೊಂದು ಕಡೆ ಎಲ್ಲಿ ಯಾಕೆ ಮಾಡೋಕ್ಕಾಗಲ್ಲ ಅನ್ನೋ ಥರ ಇತ್ತು. ಬಟ್ ಇದು ಅದಕ್ಕಿಂತ ದೊಡ್ಡ ಲೆವೆಲಲ್ಲಿ ಇನ್ನೊಂದು ನೋಡಬೇಕು. ಒಂದು 3-4 ಇಯರ್ಸ್ ಆದ್ಮೇಲೆ ಈ ಕಡೆ ಬಂದ್ರೆ ಯಾವ ತರ ಇರುತ್ತೆ ಅನ್ನೋದು ನೋಡ್ಬೇಕಾಗುತ್ತೆ. ಎಷ್ಟು ಗಿಡ ನೆಟ್ರಿ ಸರ್? 15 ಗಿಡ ನೆಟ್ಟಿದ್ದೀವಿ. 15 ಲಕ್ಷದಲ್ಲಿ 15 ಗಿಡ ನೆಟ್ಟಿದ್ದೀರಾ ಸರ್. ಗಿನ್ನಿಸ್ ರೆಕಾರ್ಡ್ ಬರೀಲಿಕ್ಕೆ ಇವಾಗ ಬಿಡಿಎ ಮುಂದಾಗಿದೆ. ಈ ಒಂದು ಗಿನ್ನಿಸ್ ರೆಕಾರ್ಡ್ ಬಗ್ಗೆ ಏನ್ ಹೇಳ್ತಾರೆ? ನೀವು ಕೂಡ ಪಾಲುದಾರರ ಅದ್ರ ಬಗ್ಗೆ? ಅದರಲ್ಲಿ ಹೌದು ಮೇಡಮ್, ವಿ ಆರ್ ಪಾರ್ಟ್ ಆಫ್ ಇಟ್. ವಿ ಆರ್ ವೆರಿ ಹ್ಯಾಪಿ. ಅದು ಹೇಳಿಲ್ವಾ, ವಿ ಆರ್ ಜಸ್ಟ್ ಡೂಯಿಂಗ್ ಅಲ್ಲಿಲು ಸೇವೆ ಮಾಡ್ದಂಗೆ ನಾವು ಚಿಕ್ಕ ಸೇವೆ. ಹ್ಯಾಟ್ಸ್ ಆಫ್ ಟು ದ ಗವರ್ಮೆಂಟ್ ಅಂಡ್ ಟು ದ ಟೀಮ್. ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಗೊತ್ತಿಲ್ಲ, ಬಟ್ ಹ್ಯಾಟ್ಸ್ ಆಫ್ ಟು ದಮ್. ಸೊ ಇದನ್ನ ನಾಗರಿಕರು ಹೇಳ್ತಾ ಇರುವಂತದ್ದು. ಸದ್ಯ ನೀವು ನೋಡ್ತಾ ಇರ್ಬೋದು, ಎಲ್ಲಾ ಭಾಗದಲ್ಲೂ ಕೂಡ ಸಾಕಷ್ಟು ಜನ ಬೆಂಗಳೂರಿನ ಜನರು ಬಂದು ಈ ಒಂದು ಸಸಿ ನೆಡುವಂತಹ ಕಾರ್ಯಕ್ರಮದಲ್ಲಿ ಮುಂದಾಗಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇವತ್ತು ಮತ್ತೊಂದು ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ, ಈ ಒಂದು ಕೆಂಪೇಗೌಡ ಲೇಔಟ್ ನಲ್ಲಿ ಒಟ್ಟು 10 ಕಿಲೋಮೀಟರ್ ಉದ್ದದ ದಶಪಥ ರಸ್ತೆಯು ಕೂಡ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಸೊ ನೀವು ಗಮನಿಸ್ತಾ ಇರ್ಬೋದು, ಸಾಕಷ್ಟು ಜನ ಯುವಕರು, ಅದರಲ್ಲೂ ಕೂಡ ಪ್ರಮುಖವಾಗಿ ಮಕ್ಕಳು ಕೂಡ ಈ ಒಂದು ಗಿಡ ನೆಡುವಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋದು ನಿಜಕ್ಕೂ ಕೂಡ ಖುಷಿಯ ವಿಚಾರ. ಸೊ ಒಟ್ಟು ಇವತ್ತು 15 ಲಕ್ಷ ಗಿಡವನ್ನ ಬೆಂಗಳೂರಿನಾದ್ಯಂತ, ಅದರಲ್ಲೂ ಕೂಡ ಈ ತಿಂಗಳು ಏನಿದೆ ಜೂನ್ ತಿಂಗಳು, ಅದರಲ್ಲಿ ನಾವು ಪರಿಸರ ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ. ಸೊ ಹೀಗಾಗಿ ಪರಿಸರ ದಿನಾಚರಣೆಯ ಒಂದು ಪಾರ್ಟ್ ಅಂತ ಹೇಳಿದ್ರೆ ಈ ಒಂದು ಸಸಿ ನೆಡುವಂತಹ ಕಾರ್ಯಕ್ರಮ. ಸೊ ಸಾಕಷ್ಟು ಜನ ಬಂದಿದ್ದಾರೆ. ಸೊ ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಕೂಡ ಈ ಒಂದು ಕಾರ್ಯಕ್ರಮ, ಒಟ್ಟು 12 ಗಂಟೆಯಲ್ಲಿ 15 ಲಕ್ಷ ಗಿಡ ನೆಡುವಂತಹ ಕಾರ್ಯಕ್ರಮ. ನೀವು ಗಮನಿಸ್ತಾ ಇರ್ಬೋದು, ಹಿರಿಯ ನಾಗರಿಕ ಕೂಡ ಬಂದು ಇಲ್ಲಿ ಸಸಿಯನ್ನ ನೆಡ್ತಾ ಇದ್ದಾರೆ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಸಾಕಷ್ಟು ಜನರಿಗೆ ರಜಾ ಇರುತ್ತೆ. ಕೆಂಪೇಗೌಡ ಜಯಂತಿ ಬೇರೆ, ಸಾಕಷ್ಟು ಜನರಿಗೆ ರಜಾ ಇರುತ್ತೆ. ಸೊ ಸಂಜೆ 7 ಗಂಟೆವರೆಗೂ ಕೂಡ ಈ ಒಂದು ಸಸಿ ನೆಡುವಂತಹ ಕಾರ್ಯಕ್ರಮ ವಿವಿಧ ಭಾಗದಲ್ಲಿ ಆಗತ್ತೆ. ನೀವು ಕೂಡ ಪಾಲ್ಗೊಳ್ಳಿ. ಈ ಒಂದು ಗಿನ್ನಿಸ್ ರೆಕಾರ್ಡ್ ಏನು ಬಿಡಿಎ ಮಾಡ್ಲಿಕ್ಕೆ ಮುಂದಾಗಿದೆ, ಅದರಲ್ಲೂ ಕೂಡ ನೀವು ಕೂಡ ಪಾತ್ರರಾಗಿ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ ಬೆಂಗಳೂರು.